Hello students, welcome you all. Today we are going to discuss about the structure of protein. What is the structure of protein? How protein looks like? We'll discuss it. Yes, what is the protein? We have already discussed it in the last previous section. It is a polypeptide with a more than 100 amino acids residue with a molar mass greater than 10,000 AMU. Dalton, D means Dalton, is called a protein. ಪ್ರೋಟೀನ್ ಅಂದ್ರೆ ಇಟ್ ಈಸ್ ಅ ಪಾಲಿಪೆಪ್ಟೈಡ್. ಇದರಲ್ಲಿ ಮೋರ್ ದೆನ್ 100 ಅಮಿನೋ ಆಸಿಡ್ ರೆಸಿಡ್ಯೂ ಇರ್ತಾವ. ಒಂದು ಪ್ರೋಟೀನ್ ಅಂತ ಹೇಳ್ಬೇಕಂದ್ರ ಅದರಲ್ಲಿ ಮೋರ್ ದೆನ್ 100 ಅಮಿನೋ ಆಸಿಡ್ ರೆಸಿಡ್ಯೂ ಇರ್ತಾವ. ಮೋರ್ ದೆನ್ 100 ಅಮಿನೋ ಆಸಿಡ್ ರೆಸಿಡ್ಯೂ ಕಂಬೈನ್ ಆಗಿ ಒಂದು ಪ್ರೋಟೀನ್ ಫಾರ್ಮ್ ಆಗ್ತದ. ಅದ್ರದ್ದು ಮಾಲಿಕ್ಯುಲರ್ ಮಾಸ್ ಎಷ್ಟಿರ್ತದಪ್ಪ ಅಂದ್ರೆ ಗ್ರೇಟರ್ ದೆನ್ 10,000 AMU. ಡಾಲ್ಟನ್, ಇನ್ ಟರ್ಮ್ಸ್ ಆಫ್ ಡಾಲ್ಟನ್ ಎಷ್ಟಿರ್ತದ ಅದ್ರ ಮೋಲಾರ್ ಮಾಸ್. So protein which is having a greater than 10,000 Dalton, D means Dalton here, and even though it is having a more than 10,000 K molar mass in it, there are some exceptions. ಕೆಲವೊಂದಿಷ್ಟು exceptions ಅದಾವ. What is that exception is, for example, insulin has only 51 amino acid residue. ಇನ್ಸುಲಿನ್ ಏನಿದಿಲ್ಲ ಇದು 51 ಅಮೈನೋ ಆಸಿಡ್ ರೆಸಿಡ್ಯೂ ಹೊಂದಿದೆ, ಬಟ್ ಇಟ್ ಈಸ್ ಅ ಪ್ರೋಟೀನ್. ಜನರಲ್ ಡೆಫಿನಿಷನ್ ಏನದ, ಮೋರ್ ದೆನ್ 10,000 ಮಾಸ್ ಯೂನಿಟ್ ಇತ್ತಂದ್ರ ಅದಷ್ಟ ಪ್ರೋಟೀನ್ಸ್ ಆಗ್ತಾವಂತ ಹೇಳಿವಿ. ಬಟ್ ದಿಸ್ ಈಸ್ ದ ಎಕ್ಸೆಪ್ಷನ್. ಇನ್ಸುಲಿನ್ ಹ್ಯಾಸ್ ಓನ್ಲಿ 51 ಅಮೈನೋ ಆಸಿಡ್. ಇಲ್ಲಿ ಮೋರ್ ದೆನ್ 100 ಅಮೈನೋ ಆಸಿಡ್ಸ್ ಇರ್ಬೇಕು ಜನರಲ್ ನಮ್ದು ಡೆಫಿನಿಷನ್ ಒಳಗಡೆ. ಬಟ್ ಇನ್ ಕೇಸ್ ಆಫ್ ಇನ್ಸುಲಿನ್ only 51 amino acid residues are present and it is a amino acid. This is a exception. And next, molecular shape of a protein. What is the molecular shape of protein? It can be classified in two types. ಇದನ್ನ 2 types ಒಳಗ ಕ್ಲಾಸಿಫೈ ಮಾಡಬಹುದು. ಅದರ shape ಅನ್ನ ಸ್ಟಡಿ ಮಾಡತ್ತೀವಿ ನಾವು ಪ್ರೋಟೀನ್ ದ. ಇದನ್ನ 2 types ಆಗಿ ಕ್ಲಾಸಿಫೈ ಮಾಡಬಹುದು. ಒನ್ ಈಸ್ ಫೈಬ್ರಸ್ ಅಂಡ್ ಸೆಕೆಂಡ್ ಒನ್ ಈಸ್ ಗ್ಲೋಬುಲಾರ್. ಒಂದು ಫೈಬ್ರಸ್ ಪ್ರೋಟೀನ್ ಅಂತ ಕ್ಲಾಸಿಫೈ ಮಾಡಿದ್ರೆ ಇನ್ನೊಂದನ್ನ ಗ್ಲೋಬುಲಾರ್ ಪ್ರೋಟೀನ್ ಅಂತ ಕ್ಲಾಸಿಫೈ ಮಾಡ್ತೀವಿ. ವಾಟ್ ಈಸ್ ದಿಸ್ ಫೈಬ್ರಸ್? ಫೈಬ್ರಸ್ ಮೀನ್ಸ್ ಇಟ್ ಈಸ್ ಅ ಥ್ರೆಡ್ ಲೈಕ್ ಫೈಬರ್. ಇಟ್ ಈಸ್ ಅ ಥ್ರೆಡ್ ಲೈಕ್, ಈ ಟೈಪ್ ಇರ್ತದ, ಅದು ಥ್ರೆಡ್ ಲೈಕ್ ಇರ್ತದ. ಗ್ಲೋಬುಲಾರ್ ಅಂತಂದ್ರ ಸ್ಪೆರಿಕಲ್ ಶೇಪ್ ಇರ್ತದ. ಈ ರೀತಿ ರೊಟೇಷನ್ ಆಗಿರ್ತದ ಮತ್ತು ಸ್ಪೆರಿಕಲ್ ಶೇಪ್ ಒಳಗಡೆ ಇರ್ತದ. ಇಲ್ಲಿ ಇಟ್ ಈಸ್ ಅ ಥ್ರೆಡ್. ಇಟ್ ಈಸ್ ಲೈಕ್ ಥ್ರೆಡ್, ಲೈಕ್ ದಿಸ್. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಥ್ರೆಡ್. ಇಲ್ಲಿ ಅಮಿನೋ ಆಸಿಡ್ಸ್ ಹೆಂಗ್ ಬೈಂಡ್ ಆಗಿರ್ತಾವ ಅಂದ್ರ ಗ್ಲೈಸಿನ್, ಅಲನಿನ್, ಸಿರಿನ್, ಲೈಕ್ ದಿಸ್ ಒಂದಕ್ಕೊಂದು ಡೈರೆಕ್ಟ್ ಇದ್ರೊಳಗಡೆನ ಬೈಂಡ್ ಆಗಿರ್ತಾವ, ಸ್ಟ್ರೇಟ್ ಚೈನ್ ಒಳಗಡೆನ. ಅಂದ್ರ ಥ್ರೆಡ್ ಹೆಂಗಿರ್ತದಲ್ಲ ಆ ಟೈಪ್. ದಟ್ ಈಸ್ ಇನ್ ದ ಫಾರ್ಮ್ ಆಫ್ ABCDE. ಈ ರೀತಿ ಅಮಿನೋ ಆಸಿಡ್ಸ್ ಕಂಬೈನ್ ಆಗಿರ್ತಾವ, ಒಂದಕ್ಕೊಂದು ಜಾಯಿನ್ ಆಗಿರ್ತಾವ. ದಿಸ್ ಇಸ್ ಲೈಕ್ ಥ್ರೆಡ್ ಲೈಕ್ ಇನ್ ಜಾಯಿನ್ ಆಗಿರ್ತಾವಲ್ಲ, ಇದಕ್ಕೆ ನಾವು ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಫೈಬ್ರಸ್, ದಟ್ ಈಸ್ ಥ್ರೆಡ್ ಲೈಕ್. ಬಟ್ ಅದ ನೀವು ಗ್ಲೋಬುಲಾರ್ ಪ್ರೋಟೀನ್ ನೋಡಿದ್ರಿ ಅಂದ್ರೆ ಇಟ್ ಈಸ್ ಲೈಕ್ ಸ್ಪೆರಿಕಲ್ ಶೇಪ್, ರೌಂಡ್ 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 ಅದೆಲ್ಲ. ಇಟ್ ಈಸ್ ಲೈಕ್ ಸ್ಪೆರಿಕಲ್ ಶೇಪ್, ಹೆನ್ಸ್ ಇಟ್ ಈಸ್ ಕಾಲ್ಡ್ ಗ್ಲೋಬುಲಾರ್ ಪ್ರೋಟೀನ್. This is a fibrous protein and this is a globular. 2 types ಒಳಗಡೆ ಎಕ್ಸಿಸ್ಟ್ ಆಗ್ತದ. ವಾಟ್ ಈಸ್ ದಿಸ್ ಮಾಲಿಕ್ಯೂಲ್ ಹೆಂಗಿರ್ತದ? ಅಬೌಟ್ ದಿಸ್ ಮಾಲಿಕ್ಯೂಲ್, ಇಟ್ ಈಸ್ ಲಾಂಗ್ ಇರ್ತದ, ಥ್ರೆಡ್ ಲೈಕ್ ಲಾಂಗ್ ಇರ್ತದ, ಥಿನ್ ಇರ್ತದ, ಅಂಡ್ ಲೈ ಸೈಡ್ ಬೈ ಸೈಡ್ ಟು ಫಾರ್ಮ್ ಫೈಬ್ರಸ್. ಇದು ಫೈಬ್ರಸ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ಒಂದಕ್ಕೊಂದ ಸೈಡ್ ಬೈ ಸೈಡ್ ಅಮೈನೋ ಆಸಿಡ್ಸ್ ಕಂಬೈನ್ ಆಗಿ ಈ ಫೈಬ್ರಸ್ ಪ್ರೋಟೀನ್ ಅನ್ನ ಫಾರ್ಮ್ ಮಾಡ್ತಾವ. And in case of this globular protein, it is fold into spherical 3D shape. ಫೋಲ್ಡ್ ಆಗಿ ಅದು ಸ್ಪೆರಿಕಲ್ ಆಗಿರ್ತದ, 3D ಇರ್ತದ. ಈಗ ಒಂದಕ್ಕೊಂದು ಜಾಯಿನ್ ಆದ್ಮೇಲೆ ಹಿಂಗ ರೌಂಡ್ 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 ಬರ್ತದಲ್ಲ, ಇದು ಫೋಲ್ಡ್ ಆಗಿ 3D ಸ್ಟ್ರಕ್ಚರ್ ಒಳಗಡೆ ಈ ರೀತಿ ಕಾಣಿಸ್ತದ ನಮ್ಗ. ಇಟ್ ಈಸ್ ಅ 3D shape. And what are the examples for this fibrous protein are ಕೆರಾಟಿನ್. ಹೇರ್ ಒಳಗಡೆ ಏನ್ ಕೆರಾಟಿನ್ ಇರ್ತದಲ್ಲ, ಇದು ಫೈಬರ್ ಲೈಕ್ ಇರ್ತದ, ಥ್ರೆಡ್ ಲೈಕ್. ನಾವೀಗ ಗರ್ಲ್ಸ್ ಜಡೆ ಹಾಕ್ಬೇಕಂದ್ರ ಈ ರೀತಿ ಹಾಕ್ತಿವಲ್ಲ,
and this is like a thread ವಿಚ್ ಇಸ್ ಪ್ರೆಸೆಂಟ್ ಇನ್ ಕೆರಾಟಿನ್. ಕೆರಾಟಿನ್ ಎಲ್ಲಿ ಇರ್ತದೆ? ಇದು ಹೇರ್ ಒಳಗಡೆ ಇರ್ತದ. ಅದು ಈ ಸೇಪ್ ಒಳಗಡೆ ಇರ್ತದ. ಜಡೆ ಹಾಕ್ತಿವಲ್ಲ ಈ ಸೇಪ್ ಒಳಗಡೆ ಇರ್ತದ. ಅಂಡ್ ಕೆರಾಟಿನ್ ವಿಚ್ ಇಸ್ ಇನ್ ಹೇರ್ ಅಂಡ್ ಕೊಲಾಜಿನ್ ಇಟ್ ಈಸ್ ಇನ್ ದ ಸ್ಕಿನ್ ಅಂಡ್ ಬೋನ್. ಸ್ಕಿನ್ ಒಳಗಡೆನೂ ಇರ್ತದ ಮತ್ತು ಬೋನ್ ಒಳಗಡೆ ಇರ್ತದ ಕೊಲಾಜಿನ್. ಇಟ್ ಈಸ್ ಆಲ್ಸೋ ಫೈಬ್ರಸ್ ಲೈಕ್. ಇದು ಥ್ರೆಡ್ ಕತ್ಲೆನ ಇರ್ತದ. ಅದ್ರ ಸೇಪ್ ಹೆಂಗಿರ್ತದ? ಥ್ರೆಡ್ ಟೈಪ್ ಇರ್ತದ. ಅಂಡ್ ಇದ್ರ ಗ್ಲೋಬುಲಾರ್ ಪ್ರೋಟೀನ್ ಒಳಗಡೆ ಎಕ್ಸಾಂಪಲ್ ತಗೊಂಡ್ರಿ ಅಂತಂದ್ರ ಹಿಮೋಗ್ಲೋಬಿನ್. ಇಟ್ ಈಸ್ ಸ್ಪೆರಿಕಲ್ ಸೇಪ್ ಇರ್ತದ. ಹಿಂಗ್ ರೌಂಡ್ 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 ರೊಟೇಷನ್ ಆಗಿ 3D ಸೇಪ್ ಇರ್ತದ. ಸ್ಪೆರಿಕಲ್ ಸೇಪ್ ಇರ್ತದ. ಯಾವುದು? ಹಿಮೋಗ್ಲೋಬಿನ್. ಅಂಡ್ ಇನ್ಸುಲಿನ್ ಆಲ್ಸೋ ಇನ್ ಗ್ಲೋಬುಲಾರ್ ಪ್ರೋಟೀನ್ ಅಂದ್ರ ಗ್ಲೋಬುಲಾರ್ ಸೇಪ್ ಒಳಗಡೆ ಇರ್ತದ ಇನ್ಸುಲಿನ್. ಅಂಡ್ ಎಂಜೈಮ್ಸ್, ಸ್ಪೆಷಲಿ ಎಂಜೈಮ್ಸ್ ಆಲ್ಸೋ ದೀಸ್ ಆರ್ ಆಲ್ಸೋ ಇನ್ ಗ್ಲೋಬುಲಾರ್ ಸೇಪ್, ಸ್ಪೆರಿಕಲ್ ಸೇಪ್ ಒಳಗಡೆ ಇರ್ತದ. ಅಂಡ್ ನೆಕ್ಸ್ಟ್ ಸಾಲ್ಯುಬಿಲಿಟಿ ತಗೊಂಡ್ರಿ ಅಂದ್ರ ಸಾಲ್ಯುಬಿಲಿಟಿ ಇನ್ ವಾಟರ್. ವಾಟ್ ಈಸ್ ದ ಕಂಡೀಷನ್ ಆಫ್ ಸಾಲ್ಯುಬಿಲಿಟಿ ಇನ್ ವಾಟರ್? ಫೈಬ್ರಸ್ ಪ್ರೋಟೀನ್ ಏನದಲ್ಲ ಇದು ವಾಟರ್ ಇನ್ಸಾಲ್ಯುಬಲ್ ಅದ. ವಾಟರ್ ಒಳಗಡೆ ಸಾಲ್ಯುಬಲ್ ಆಗೋದಿಲ್ಲ. ಸೇಮ್ ಥಿಂಗ್ ಗ್ಲೋಬುಲಾರ್ ಪ್ರೋಟೀನ್ ತಗೊಂಡ್ರಿ ಅಂದ್ರ ವಿಚ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ಗ್ಲೋಬುಲಾರ್ ಪ್ರೋಟೀನ್ ವಾಟರ್ ಒಳಗಡೆ ಸಾಲ್ಯುಬಲ್ ಅದ. ಬಟ್ ಫೈಬ್ರಸ್ ಪ್ರೋಟೀನ್ ವಾಟರ್ ಒಳಗಡೆ ಸಾಲ್ಯುಬಲ್ ಇಲ್ಲ. And this is a solubility. And what is the role of this fibrous protein and globular protein is structure related ನೋಡೋದಾತಂದ್ರ collagen in bone and cartilage. This is very familiar to biology students. Collagen in bone and cartilage. And keratin in ಎಲ್ಲಿ ಇರ್ತದ? ಫಿಂಗರ್ ನೇಲ್ ಅಂಡ್ ಹೇರ್ ಒಳಗಡೆ ಇದು ಪ್ರೆಸೆಂಟ್ ಇರ್ತದ ಫೈಬ್ರಸ್ ಪ್ರೋಟೀನ್. ಕೆರಾಟಿನ್ ಇನ್ ಫಿಂಗರ್ ನೇಲ್ ಅಂಡ್ ಹೇರ್ ಒಳಗಡೆ ಪ್ರೆಸೆಂಟ್ ಇರ್ತದ. And what is the metabolic property of this globular protein is it is the enzymes in all organisms. Enzymes ಏನಿರ್ತಾವಲ್ಲ ಎಲ್ಲ ಆರ್ಗಾನಿಸಮ್ಸ್ ಒಳಗೂ ಪ್ರೆಸೆಂಟ್ ಇರ್ತಾವ. ಮೆಟಬಾಲಿಕ್ ಪ್ರಾಪರ್ಟಿ ಇರ್ತದ ವಿಚ್ ಇಸ್ ಗ್ಲೋಬುಲಾರ್ ಪ್ರೋಟೀನ್. ಅಂಡ್ ಪ್ಲಾಸ್ಮಾ ಪ್ರೋಟೀನ್ಸ್ ಆಂಟಿಬಾಡೀಸ್ ಇನ್ ಮ್ಯಾಮಲ್ಸ್. ಪ್ಲಾಸ್ಮಾ ಪ್ರೋಟೀನ್ಸ್ ಮತ್ತೆ ಆಂಟಿಬಾಡೀಸ್ ಇನ್ ಮ್ಯಾಮಲ್ಸ್, ದೀಸ್ ಆರ್ ದಿ ಗ್ಲೋಬುಲಾರ್ ಪ್ರೋಟೀನ್ಸ್. ದಿಸ್ ಈಸ್ ದ ರೋಲ್ ಆಫ್ ದಿಸ್ ಗ್ಲೋಬುಲಾರ್ ಪ್ರೋಟೀನ್. And the role of this fibrous protein is collagen in bone and cartilage, keratin in fingernail and hair. ಇವೆರಡೂ fibrous protein the role. Either the importance of this fibrous protein and these are the importance of this globular proteins. These two are the two shape of proteins, two types of protein. One is fibrous protein and one more is globular. Fibrous ಅಂತಂದ್ರ this is a thread like structure and globular ಅಂತಂದ್ರ ಇದು ಸ್ಪೆರಿಕಲ್ ಸೇಪ್ ಒಳಗಡೆ ಇರ್ತದ. ಇದು ಸ್ಟ್ರೇಟ್ ಇರ್ತದ ಈ ಟೈಪ್ ಥ್ರೆಡ್ ಟೈಪ್. ಇದು ಸ್ಪೆರಿಕಲ್ ಒಳಗಡೆ ಇರ್ತದ ಗ್ಲೋಬುಲಾರ್ ಪ್ರೋಟೀನ್. Thank you for watching this video. We will continue in the next class.